ಹಾಯ್ ಗೈಸ್, ಗರುಡ ಪುರಾಣ ಇದು ಹಿಂದೂ ಧರ್ಮದಲ್ಲಿ ಅತ್ಯಂತ ಹಳೆಯ ಕಾಲದ ಪುಸ್ತಕ. ಆ್ಯಂಡ್ ಈ ಗರುಡ ಪುರಾಣ ಪುಸ್ತಕನ ಮನೇಲಿ ಇಟ್ಕೊಳ್ಳೋಕ್ಕೆ ತುಂಬ ಜನ ಭಯ ಪಡ್ತಾರೆ. ಏನಕ್ಕೆ ಅಂತ ಹೇಳಿದ್ರೆ ಈ ಪುಸ್ತಕದಲ್ಲಿ ಮರಣದ ಬಗ್ಗೆ, ಪುನರ್ಜನ್ಮದ ಬಗ್ಗೆ ಮತ್ತು ಜೀವನವನ್ನು ಹೇಗೆ ಮಾಡೋದು ಅನ್ನೋದ್ರ ಬಗ್ಗೆ ತುಂಬ ಚೆನ್ನಾಗಿ ತಿಳಿಸ್ಕೊಟ್ಟಿದ್ದಾರೆ. ಆ್ಯಂಡ್ ಒಂದು ಮನುಷ್ಯ ಸತ್ತೋದ್ಮೇಲೆ ಆತ ಮಾಡಿದ ಪುಣ್ಯ ಪಾಪ ಮತ್ತು ಇದೆಲ್ಲದರಿಂದ ಡಿಪೆಂಡ್ ಆಗಿ ನೆಕ್ಸ್ಟ್ ಆತನಿಗೆ ಯಾವ ಥರ ಲೈಫ್ ಸಿಗುತ್ತೆ ಅನ್ನೋದನ್ನ ಈ ಬುಕ್ಕಲ್ಲಿದೆ. ಸೊ ಡಿಸ್ಕಸ್ ಮಾಡೋಣ, ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಸೊ ಲೆಟ್ ಸ್ಟಾರ್ಟ್ ದಿ ವಿಡಿಯೋ. ಸೊ ಒಂದು ಮನುಷ್ಯನ ಲೈಫಲ್ಲಿ ಆತ ಎಷ್ಟು ಒಳ್ಳೆ ಕೆಲಸ ಮಾಡಿದ್ದಾನೆ ಆ್ಯಂಡ್ ಎಷ್ಟು ಕೆಟ್ಟ ಕೆಲಸ ಮಾಡಿರ್ತಾನೆ, ಸೊ ಇದ್ರ ಬೇಸಿಸ್ ಮೇಲೆ ನಮಗೆ ನೆಕ್ಸ್ಟ್ ಯಾವ ಲೈಫ್ ಸಿಗ್ಬೋದು ಅನ್ನೋದು ಡಿಸೈಡ್ ಆಗಿರುತ್ತೆ. ಈಗ ಫಾರ್ ಎಕ್ಸಾಂಪಲ್, ಆ ಮನುಷ್ಯರಿಗೆ ತುಂಬ ಆಸೆ ಇರುತ್ತೆ. ಆಸೆ ಅಂದಿದ ತಕ್ಷಣ ಯಾವ ಥರ ಅಂತ ಹೇಳಿದ್ರೆ ಒಂದು ಕ್ಯೂರಿಯಾಸಿಟಿ, ನಾನು ಹಳೆ ಜನ್ಮದಲ್ಲಿ ಏನಾಗಿ ಹುಟ್ಟಿದ್ದೆ ಆ್ಯಂಡ್ ಫ್ಯೂಚರಲ್ಲಿ ನಾನು ಏನಾಗಿ ಹುಟ್ಟಬಹುದು ಆ್ಯಂಡ್ ಇದು ಕೂಡ ಇರುತ್ತೆ ಕ್ಯೂರಿಯಾಸಿಟಿ. ಸೊ ನಾನು ಹುಡುಗಾಗಿ ಹುಟ್ಟಿದ್ನ ಅಥವಾ ಹುಡುಗಿಯಾಗಿ ಹುಟ್ಟಿದ್ನ. ಸೊ ಇದೆಲ್ಲ ಈ ಗರುಡ ಪುರಾಣದ ಪುಸ್ತಕದಲ್ಲಿ ಸ್ವಲ್ಪ ಡೀಟೇಲಾಗಿ ಮೆನ್ಷನ್ ಮಾಡಿದ್ದಾರೆ. ಓಕೆ, ನಮ್ಮ ಹಿಂದೂ ಧರ್ಮದಲ್ಲಿ ಮುಖ್ಯವಾಗಿ ಒಂದು ಮಾತನ್ನು ಹೇಳ್ತಾರೆ, ಹುಟ್ಟಿದ ಮೇಲೆ ಸಾವು ತಪ್ಪಲ್ಲ, ಸತ್ತ ಮೇಲೆ ಪುನಃ ಹುಟ್ಟ ತಪ್ಪಲ್ಲ ಅಂತೇಳಿ. ಈ ಸೆಂಟೆನ್ಸು ಎಷ್ಟು ಅರ್ಥ ಕಡುತ್ತೆ ಅಂತ ಹೇಳಿದ್ರೆ ಒಂಥರ ಮಸ್ತ್ ಅಂತ ಹೇಳ್ಬೋದು. ಈ ಗರುಡ ಪುರಾಣ ಅನ್ನೋದು ನಮ್ಮ ಹಿಂದೂ ಧರ್ಮದಲ್ಲೇ ಅತ್ಯಂತ ಮಹಾಪುರಾಣ ಅಂತಲೇ ಹೇಳ್ಬೋದು. ಅಂದರೆ ಈ ಪುಸ್ತಕದಲ್ಲಿ ತುಂಬ ಇನ್ ಡೀಟೇಲಾಗಿ ಪುನರ್ಜನ್ಮದ ಬಗ್ಗೆ ಸಕ್ಕದಾಗೆ ಕೊಟ್ಟಿದ್ದಾರೆ. ಆ್ಯಂಡ್ ಈ ಪುಸ್ತಕನ ಓದಿದ ಮೇಲೆ ನಮ್ಮ ಮೈಂಡ್ ಕೂಡ ಒಂದು ಸ್ವಲ್ಪ ಮೆಚ್ಯೂರ್ ಆಗುತ್ತೆ. ಅಂದರೆ ಜೀವನದಲ್ಲಿ ಹೇಗಿರಬೇಕು, ಯಾವ್ಯಾವ ತಪ್ಪುಗಳನ್ನ ಮಾಡಬಾರ್ದು ಆ್ಯಂಡ್ ಯಾವ್ಯಾವ ತಪ್ಪು ಮಾಡಿದ್ರೆ ಏನೇನು ಶಿಕ್ಷೆಯಾಗುತ್ತೆ, ಫ್ಯೂಚರಲ್ಲಿ ಏನೇನು ಶಿಕ್ಷೆ ಆಗುತ್ತೆ. ಸೊ ಇದ್ರ ಬಗ್ಗೆ ಡೀಟೇಲ್ ಆಗಿರೋದು. ಸೊ ಆದರೆ ನೀವು ಕೂಡ ಟ್ರೈ ಮಾಡಿ. ಸೊ ಪ್ರೆಸೆಂಟು ತುಂಬ ಮಹಾಪುರಾಣಗಳಿದ್ದಾವೆ, ಅದರಲ್ಲಿ ಗರುಡ ಪುರಾಣ ಮಾತ್ರ ಒಂಥರ ಇಂಪಾರ್ಟೆಂಟ್ ಅಂತಲೇ ಹೇಳ್ಬೋದು. ಏನಕ್ಕೆ ಅಂತ ಹೇಳಿದ್ರೆ ಒಂದು ಮನುಷ್ಯ ಸತ್ತಾದ ಮೇಲೆ ಏನಾಗುತ್ತೆ ಅನ್ನೋದನ್ನ ತುಂಬ ಕ್ಲಿಯರಾಗಿ ಬರೆದಿದ್ದಾರೆ. ಆ್ಯಂಡ್ ಇಲ್ಲಿ ಎಲ್ರಿಗೂ ಗೊತ್ತಿರುತ್ತೆ, ಒಂದು ಮನುಷ್ಯ ತುಂಬ ಒಳ್ಳೇದು ಮಾಡಿದ್ರೆ ಆತನಿಗೆ ಒಳ್ಳೇದಾಗುತ್ತೆ, ಕೆಟ್ಟದ್ದು ಮಾಡಿದ್ರೆ ತುಂಬ ಜಾಸ್ತಿ ಪಾಪ ತುಂಬಿಕೊಳ್ಳುತ್ತೆ, ಆತ ನರ್ಕಕ್ಕೆ ಹೋಗ್ತಾನೆ, ಒಳ್ಳೇದು ಮಾಡಿರೋರೆಲ್ಲ ಸ್ವರ್ಗಕ್ಕೆ ಹೋಗ್ತಾರೆ ಅಂತ. ಆ್ಯಂಡ್ ಇಲ್ಲಿ ಅದರಲ್ಲಿ ಕ್ಲಿಯರಾಗಿ ಬರ್ತಿರೋದೇನು ಅಂತ ಹೇಳಿದ್ರೆ, ಸೊ ಒಂದು ಮನುಷ್ಯ ಅವನ ಜೀವನವನ್ನು ತುಂಬ ಒಂಥರ ಬ್ಯಾಲೆನ್ಸಾಗಿ ಮೇಂಟೈನ್ ಮಾಡಬೇಕಂತೆ. ಅಂದರೆ ಪುಣ್ಯ ಜಾಸ್ತಿ ಇದ್ದು ಪಾಪ ಕಮ್ಮಿ ಇದ್ದರೆ ಆತ ಒಂದು ಸ್ವಲ್ಪ ಪನಿಷ್ಮೆಂಟ್ಸ್ನ ದಾಟಿ ಸ್ವರ್ಗದ ಬಾಗಿಲಿಗೆ ಹೋಗಬೇಕಾಗಿರುತ್ತೆ. ಆ್ಯಂಡ್ ತುಂಬ ಜಾಸ್ತಿ ಪಾಪ ಇದ್ದು ಪುಣ್ಯ ಕಮ್ಮಿ ಇದ್ದರೆ ಆತನಿಗೆ ಡಿಫ್ರೆಂಟ್ ವೇಲಿ ಪನಿಷ್ಮೆಂಟ್ಸ್ ಇರುತ್ತಂತೆ. ಸೊ ಲೈಫಲ್ಲಿ ನಾವು ಇದನ್ನೆಲ್ಲ ಲೆಕ್ಕ ಹಾಕಿ ಮುಂದೆ ಹೋಗಬೇಕಂತ ಅನಿಸುತ್ತೆ. ಇದಕ್ಕೊಂದು ಬೆಸ್ಟ್ ಎಕ್ಸಾಂಪಲ್ ಏನು ಅಂತ ಹೇಳಿದ್ರೆ, ಫಾರ್ ಎಕ್ಸಾಂಪಲ್ ಈಗಿನ ಕಾಲದಲ್ಲೂ ಅಷ್ಟೇ, ಹಳೆಯ ಕಾಲದಲ್ಲೂ ಅಷ್ಟೇ ಮಕ್ಕಳು ಅಂಗವಿಕಲರಾಗಿ ಹುಡ್ತಾರೆ. ಸೊ ಗರುಡ ಪುರಾಣ ಪ್ರಕಾರ ಏನಕ್ಕೆ ಆ ಥರ ಹುಡ್ತಾರೆ ಅಂದರೆ, ಹಳೆಯ ಜನ್ಮದಲ್ಲಿ ಆತ ತುಂಬ ಜಾಸ್ತಿ ಪಾಪ ಮಾಡಿರ್ತಾನಂತೆ. ಸೊ ಅದರಿಂದ ಆತ ಅಂಗವಿಕಲರಾಗಿ ಹುಡ್ತಾನಂತೆ. ಆ್ಯಂಡ್ ಸೈನ್ಸ್ ಪ್ರಕಾರ ಹೇಳೋದಾದರೆ ತಾಯಿ ಗರ್ಭದಲ್ಲಿ ಏನೋ ತೊಂದರೆ ಇರುತ್ತೆ, ಸೊ ಅದರಿಂದ ಆತ ಹುಟ್ಟಿದ್ದಾನೆ ಅಂತ ಹೇಳಿ. ಆ್ಯಂಡ್ ಗರುಡ ಪುರಾಣ ಪ್ರಕಾರ ಆತ ಹಳೆಯ ಜನ್ಮದಲ್ಲಿ ತುಂಬ ಜಾಸ್ತಿ ಪಾಪ ಮಾಡಿರ್ತಾನೆ, ಅದರಿಂದ ಆ ಥರ ಹುಟ್ಟಿದ್ದಾನೆ ಅಂತ. ಆ್ಯಂಡ್ ಇನ್ನೊಂದು ಏನಾಗುತ್ತೆ ಅಂತ ಹೇಳಿದ್ರೆ, ಗರುಡ ಪುರಾಣದಲ್ಲಿ ಕ್ಲಿಯರಾಗಿ ಮೆನ್ಷನ್ ಮಾಡಿದ್ದಾರೆ, ಈ ಒಳ್ಳೆ ಕೆಲಸ ಮಾಡೋರಿಗೆ ಒಳ್ಳೆಯದಾಗುತ್ತೆ, ಬಟ್ ಯಾರು ತುಂಬ ಜಾಸ್ತಿ ಕೆಟ್ಟ ಕೆಲಸ ಮಾಡಿರ್ತಾರೋ ಅವ್ರಿಗೆ ಈ ಪಾಪ ಅನ್ನೋದು ಜಸ್ಟ್ ಲೈಕ್ ಪರ್ಸೆಂಟೇಜ್ ವೈಸು 100% ಅಂತ ಎಕ್ಸಾಂಪಲ್ ಕೊಡ್ತೀನಿ. ಫಾರ್ ಎಕ್ಸಾಂಪಲ್ 100%ಅಲ್ಲಿ ಈ ಪಾಪ ಅನ್ನೋದು ಒಂದು 70% ಇದ್ದು 30% ಪುಣ್ಯ ಇದ್ದರೆ, ಸೊ ಅವನಿಗೆ ಡಿಫ್ರೆಂಟ್ ವೇಲಿ ಪನಿಷ್ಮೆಂಟ್ಸ್, ಅದು ಯಾವ್ಯಾವ ಪನಿಷ್ಮೆಂಟ್ಸು ಒಂಥರ ವಿಚಿತ್ರವಾಗಿರುತ್ತೆ. ಆ್ಯಂಡ್ ಇದನ್ನು ನೀವು ಕೆಲವೊಂದು ಮೂವೀಸ್ಗಳಲ್ಲೂ ನೋಡಿರ್ತೀರ. ಆ್ಯಂಡ್ ಮೂವಿಯಲ್ಲಿ ಅಷ್ಟು ಕ್ಲಾರಿಟಿಯಾಗಿ ಕೊಟ್ಟಿಲ್ಲ, ಆಯಿತಾ. ನಾನು ನೆಕ್ಸ್ಟ್ ಪಾರ್ಟಲ್ಲಿ ತುಂಬ ಕ್ಲಾರಿಟಿಯಾಗಿ ಹೇಳ್ತೀನಿ. ಆ್ಯಂಡ್ ಒಂದು ಮನುಷ್ಯ ಏನಾದರೂ ತುಂಬ ಜಾಸ್ತಿ ಪಾಪ ಮಾಡಿದರೆ ಆತ ನೆಕ್ಸ್ಟ್ ಜನ್ಮದಲ್ಲಿ ಏನೇನಾಗಿ ಹುಡ್ತಾನೆ ಅಂತ ಹೇಳಿದ್ದಾರೆ. ಏನೇನಾಗಿ ಅಂತ ಹೇಳಿದ್ರೆ ಯಾವ್ಯಾವ ಅನಿಮಲ್ ಆಗಿ ಆ ಥರ ಹುಡ್ತಾನೆ ಅಂತ. ಫಾರ್ ಎಕ್ಸಾಂಪಲ್ ಒಂದು ಎಕ್ಸಾಂಪಲ್ನ ಕೊಡ್ತೀನಿ, ಆಯಿತಾ. ಏನು ಅಂತ ಹೇಳಿದ್ರೆ, ಒಂದು ಮನುಷ್ಯ ತುಂಬ ಜಾಸ್ತಿ ಪಾಪ ಮಾಡಿರ್ತಾನೆ, ಆತ ನೆಕ್ಸ್ಟ್ ಜನ್ಮದಲ್ಲಿ ಆಮೆಯಾಗಿ ಹುಡ್ತಾನೆ ಅಂತೆ. ಪಾಪ ಅಂತ ಹೇಳಿದ ತಕ್ಷಣ ಯಾರಿಗೋ ಒಬ್ರಿಗೆ ಕೆಟ್ಟದ್ದು ಮಾಡೋದಂತಲ್ಲ, ಆಯಿತಾ. ನೀವು ಹೊರ್ಗಡೆ ಜಗತ್ತಲ್ಲಿ ಒಳ್ಳೆ ಕೆಲಸ ಮಾಡ್ತಿರ್ಬೋದು, ಬಟ್ ನಿಮ್ಮ ಇಂಟೆನ್ಷನ್ ಕೂಡ ತುಂಬ ಕೆಟ್ಟದಾಗಿದ್ದರೆ ಅದು ಕೂಡ ಪಾಪಕ್ಕೆ ಸೇರುತ್ತೆ. ಈ ಆಮೆಯಾಗಿ ಯಾಕೆ ಹುಡ್ತಾನೆ ಅಂತ ಹೇಳಿದ್ರೆ, ಈ ಆಮೆಗೆ ಆಲ್ಮೋಸ್ಟ್ ಒಂದು 150ರಿಂದ 250 ವರ್ಷವರೆಗೂ ಬದುಕುತ್ತೆ. ಈಗ ಒಂದು ವ್ಯಕ್ತಿ ತುಂಬ ಜಾಸ್ತಿ ಪಾಪ ಮಾಡಿರ್ತಾನೆ ಅಂತ ಅಂದ್ಕೊಳ್ಳಿ. ಸೊ ಆ ವ್ಯಕ್ತಿ ಆ 150ರಿಂದ 250 ವರ್ಷವರೆಗೂ ಆತ ಅದನ್ನು ತೀರಿಸ್ತಾ ಹೋಗಬೇಕು.
ಫಾರ್ ಎಕ್ಸಾಂಪಲ್ ಆತ ಯಾವುದೋ ಬೇರೆ ಒಂದು ಇರುವೆಯಾಗಿ ಹುಟ್ಟಿದ್ನೋ ಅಥವಾ ಬೇರೆ ಏನೋ ಆಗಿ ಹುಟ್ಟಿದ್ರೆ ಅದು ಜಾಸ್ತಿ ವರ್ಷ ಇರಲ್ಲ, ಒಂದು ವರ್ಷವೂ ಇರಲ್ಲ ಗುರು, ಒಂದು ಸ್ವಲ್ಪ ದಿನ ಮಾತ್ರ ಇರುತ್ತೆ ಇರುವೆಗಳೆಲ್ಲ. ಸೊ ಅಲ್ಲಿ ಪಾಪನ ತೀರ್ಸೋಕ್ಕೆ ಆಗಲ್ಲ. ಸೊ ಈ ಆಮೆ ವಯಸ್ಸು ಬಂದು ಆಲ್ಮೋಸ್ಟ್ 150 ಇಯರ್ಸಿಂದ 250 ಇಯರ್ಸ್ವರೆಗೂ ಇರುತ್ತೆ. ಸೊ ಅಷ್ಟು ವರ್ಷಗಳು ಆತ ನಿಧಾನಕ್ಕೆ ತೀರಿಸ್ತಾ ಹೋಗಬೇಕು. ಸೊ ಅದಕ್ಕೆ ಆತ ಆಮೆಯಾಗಿ ಹುಡ್ತಾನೆ. ಆ್ಯಂಡ್ ನಾನು ಇನ್ನೊಂದು ಗರುಡ ಪುರಾಣದಲ್ಲಿ ಓದಿದೆ, ಇದು ಎಲ್ಲರೂ ಮಾಡ್ತಿರೋಂತಹ ಕ್ಯಾಶುವಲ್ ಮಿಸ್ಟೇಕ್ ಅಂತಲೇ ಹೇಳ್ಬೋದು. ಫಾರ್ ಎಕ್ಸಾಂಪಲ್, ನೀನು ಇವಾಗ ಬೇರೆಯವ್ರಿಗೆ ಹೆಲ್ಪ್ ಮಾಡಿರ್ತೀಯ ಅಂತ ಅಂದ್ಕೊ. ಆ್ಯಂಡ್ ಆತ ಫಾರ್ ಎಕ್ಸಾಂಪಲ್ ಫಿನಾನ್ಷಿಯಲಿ ಹೆಲ್ಪ್ ಮಾಡಿರ್ತೀನಿ, ನಾನು ಇವಾಗ ಬೇರೆಯವ್ರಿಗೆ ಫಿನಾನ್ಷಿಯಲಿ ಹೆಲ್ಪ್ ಮಾಡಿರ್ತೀನಿ. ಆ್ಯಂಡ್ ನಾನು ಅದನ್ನು ಹೆಂಗೆ ಎಕ್ಸ್ಪೆಕ್ಟ್ ಮಾಡಬೇಕು ಅಂದರೆ, ನಾನು ಎಷ್ಟು ಕೊಟ್ಟಿರ್ತೀನೋ ಆತ ಅಷ್ಟೇ ಖುಷಿಯಾಗಿ ನನಗೆ ಅಮೌಂಟ್ ಕೊಟ್ಟರೆ ಸಾಕು. ಆ್ಯಂಡ್ ಒಂದಿಷ್ಟು ಟೈಮ್ ಅಂತ ಇರುತ್ತೆ, ಅಷ್ಟು ಟೈಮಲ್ಲಿ ಕೊಟ್ಟರೆ ಸಾಕು. ಅದಕ್ಕಿಂತ ನೀನು ಜಾಸ್ತಿ, ಫಾರ್ ಎಕ್ಸಾಂಪಲ್ ನಾನು 40,000 ದುಡ್ಡು ಕೊಡ್ತೀನಿ, ನಾನೇನು ಮಾಡ್ತೀನಿ 45,000 ದುಡ್ಡನ್ನ ಕೇಳ್ತೀನಿ, ಬಡ್ಡಿ ದುಡ್ಡನ್ನ 5,000 ಎಕ್ಸ್ಟ್ರಾ ಇಸ್ಕೊತೀನಿ ಅಂತ ಅಂದ್ಕೊಳ್ಳಿ. ಈಗ ಆ 5,000ನ ಆ ಕೊಡ್ತಿರೋ ವ್ಯಕ್ತಿ ತುಂಬ ಖುಷಿಯಾಗಿ ಕೊಟ್ಟರೆ ಏನೂ ತೊಂದರೆ ಆಗೋಲ್ಲ. ಆದರೆ ಆ ವ್ಯಕ್ತಿಗೆ 40,000 ಕೊಡೋದೇ ತುಂಬ ದೊಡ್ಡ ಮ್ಯಾಟ್ರ್ ಆಗಿರುತ್ತೆ. ಅದರಲ್ಲಿ ಈ 5,000ನೂ ಬಡ್ಡಿ ದುಡ್ಡನ್ನ ಜೋಡಿಸಿ ಒಂಥರ ಮನಸ್ಸೆಲ್ಲ ನೊಂದುಕೊಂಡು ಆ ಅಮೌಂಟ್ ನಿಮ್ಮ ಕೈಗೆ ಬಂದರೆ, ಎನಿವೇ ನಾವು ಆ ಅಮೌಂಟನ್ನ ಖರ್ಚು ಮಾಡ್ಬೋದು, ಅಷ್ಟೇ ಖರ್ಚು ಮಾಡು ಅಥವಾ ಎಂಜಾಯ್ ಮಾಡು, ಏನೋ ಒಂದು ಮಾಡ್ಬೋದು. ಬಟ್ ಎಲ್ಲ ಒಂದು ಕಡೆ ಅಂತೂ ಆ ದುಡ್ಡು ಹೋಗುತ್ತೆ. ಅಂದರೆ ಈಗ ಲೀಗಲಾಗಿ ನಮ್ಗೆ ಯಾವುದಾದ್ರು ಒಂದು ದುಡ್ಡು ಬಂದರೆ ಅಥವಾ ಕಷ್ಟಪಟ್ಟಿರೋ ದುಡ್ಡಾದರೆ ನಾವು ಖರ್ಚು ಮಾಡಿದ್ರೆ ಅದು ನಮ್ಮ ಕೈಯಲ್ಲಿರುತ್ತೆ. ನಮ್ಗೆ ಯಾವುದೋ ಫ್ರೀಯಾಗಿ ದುಡ್ಡು ಸಿಕ್ತೋ ಅಥವಾ ಬೇರೆ ಎಲ್ಲಿಂದನೋ ಬಂತೋ, ನಾವು ಎಕ್ಸ್ಪೆಕ್ಟೇ ಮಾಡಿರಲ್ಲ, ಆ ಥರ ಅಮೌಂಟ್ ನಮಗೇನಾದರೂ ಸಿಕ್ತು ಅಂದರೆ ನಾವು ಈಗ ಖರ್ಚು ಮಾಡ್ಬೋದು, ಬಟ್ ಬೇರೆ ರೂಪದಲ್ಲಿ ಆ ದುಡ್ಡು ಹೋಗುತ್ತೆ ಅನ್ನೋದನ್ನು ಬರೆದಿದ್ದಾರೆ. ಆ್ಯಂಡ್ ಇನ್ನೊಂದೇನು ಅಂತ ಹೇಳಿದ್ರೆ, ಈ ಯಾರು ತುಂಬ ತಂದೆ ತಾಯಿಗೆ ಅಥವಾ ಅವರ ಫ್ರೆಂಡ್ಸಿಗೆ, ಈ ಅಕ್ಕ ತಂಗಿಗೆ, ಅವರಿಗೆಲ್ಲ ತುಂಬ ಜಾಸ್ತಿ ಬೇಜಾರು ಮಾಡ್ತಾರೋ, ಈಗ ಒಂದು ತುಂಬ ಬೆಸ್ಟ್ ಫ್ರೆಂಡ್ಗೆ ಸ್ನೇಹ ಅಂತ ಒಳಗೆ ಚೂರಿ ಹಾಕ್ತಾರೋ ಅಂತ ನೀವು ಕೇಳಿರ್ತೀರ. ಸೊ ಅದು ಕೂಡ ಇದರಲ್ಲಿ ಇನ್ಕ್ಲೂಡ್ ಆಗಿರುತ್ತೆ. ಯಾರು ತುಂಬ ಫ್ರೆಂಡ್ಸಿಗೆ ಮೋಸ ಮಾಡ್ತಾರೋ, ಸೊ ಆತ ಯಾವ್ಯಾವ ಪನಿಷ್ಮೆಂಟ್ನ ಆತ ಎದುರಿಸ್ಬೇಕು ಫ್ಯೂಚರಲ್ಲಿ. ಆ್ಯಂಡ್ ಈ ಫಿನಾನ್ಷಿಯಲಿ ಆ್ಯಂಡ್ ದೇವಸ್ಥಾನಕ್ಕೆ ಹೋಗಿ ಅಲ್ಲೇನೋ ಒಂದು ಕೆಟ್ಟ ಕೆಲಸ ಮಾಡಿದ್ರೆ ಅದಕ್ಕೇನು ಪನಿಷ್ಮೆಂಟ್ ಅಂತೆ, ಈಗ ತಂದೆ ತಾಯಿಗೆ ಬೇಜಾರು ಮಾಡಿದ್ರೆ ಅದಕ್ಕೇನು ಪನಿಷ್ಮೆಂಟು, ಒಂದು ಪ್ರಾಣಿಗೆ ಒಂದು ಹಿಂಸೆ ಮಾಡಿದ್ರೆ ಸೊ ಅದಕ್ಕೇನು ಪನಿಷ್ಮೆಂಟು. ಸೊ ರಿಯಲಿ ಒಂದು ಚಿಕ್ಕ ಪಾಯಿಂಟಿಗೂ ಏನೇನು ಪನಿಷ್ಮೆಂಟ್ಸ್ ಅಂತ ತುಂಬ ಜಾಸ್ತಿ ಇದ್ದಾವೆ. ಎಷ್ಟೋ ಲ್ಯಾಕ್ಸ್ ಗಟ್ಟಲೆ ಪನಿಷ್ಮೆಂಟ್ಸ್ ಇದ್ದಾವಂತೆ. ಅದರಲ್ಲಿ 21 ಪನಿಷ್ಮೆಂಟ್ಸು ತುಂಬ ದೊಡ್ಡ ಪನಿಷ್ಮೆಂಟ್ಸ್ ಇದ್ದಾವಂತೆ. ಸೊ ಇದೆಲ್ಲ ನಾವು ಫ್ಯೂಚರಲ್ಲಿ ಎದುರಿಸಲೇಬೇಕಾಗುತ್ತೆ. ಏನಕ್ಕೆ ಅಂತ ಹೇಳಿದ್ರೆ, ಒಂದು ಮನುಷ್ಯ ಅಂದಮೇಲೆ ಅದು ತಪ್ಪು ಮಾಡಿರ್ತಾನೆ, ಸಹಜ ಆಗೋಗಿದೆ. ಬಟ್ 100% ಪನಿಷ್ಮೆಂಟ್ ಅಂತೂ ಇದ್ದೇ ಇರುತ್ತೆ. ಸೊ ಗೈಸ್, ಇದೇ ಪಾರ್ಟ್ 2 ವೀಡಿಯೋ ಕೂಡ ಮಾಡ್ತೀನಿ. ಸೊ ಬೇಕು ಅಂತ ಹೇಳಿದ್ರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಸೊ ಟೇಕ್ ಕೇರ್, ಬಾಯ್.